ಹೋಗಿ ಬಂದ್ರಂತೆ. ಹೌದಾ? ಗುರುಗಳೇ ಚೆನ್ನಾಗಿದೆ ಗುರುಗಳೇ. ಚೆನ್ನಾಗಿದ್ದೀನಿ, ನೀವ್ ಬರ್ಬೇಕಾಯ್ತು. ಹಲೋ, ಅವ್ನ್ ACF ಅದೇ ಅವನು ಕೃಷ್ಣಮೂರ್ತಿ ಅಂದ್ಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಆಗ್ತಾವನೆ. ಅವ್ನ್ ಆಗ್ತಾನೆ ಇದಾನಪ್ಪ. ಅವ್ನ್ ಕೋರ್ಟ್ ಆದೇಶ ಇದ್ರೆ, ಕೋರ್ಟ್ ಆದೇಶ ಇದೆ ಮತ್ತೆ ಇಂಜೆಕ್ಷನ್ ಆರ್ಡರ್ ಇದೆ, ಆದ್ರೂ ಹಾಕ್ತಾನೆ ಇದ್ದಾನೆ. ಇವತ್ತು FIR ಮಾಡಿಸ್ತೀನಿ ಅವ್ನಿಗೆ. ಅವ್ನಿಗೆ ಹೇಗ್ ಗೊತ್ತಾ ಗುರುಗಳೇ, ಕಾಸುಗಳವರೆಲ್ಲ ಕಾಸು ಅಷ್ಟೇ, ಕಾಸು. ಅವ್ನ್ ಖರ್ಚು ಮಾತಾಡ್ಬೇಕು ಗುರುಗಳೇ. ಹೇಳ್ರಿ, ಮಾತಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು ಅಂದ್ರೆ. ನಿಮ್ ಎದುರು ಖರ್ಚು ಮಾತಾಡಿಸ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಟ್ರಿ. ನಾನ್ ಮೊನ್ನೆ ಹೇಳೋಣ ಅನ್ಕೊಂಡೆ ನಿಮ್ಗೆ. ಅವರೆಲ್ಲ ಕಾಸಿಗೆ ಗುರುಗಳೇ ಮಾಡೋದು, ನನಗ್ ಗೊತ್ತು. ಅಲ್ಲ, ತೀರಾ ಕಾಸು ಅಂದ್ರೆ ಯಾರ ತರನಪ್ಪ ಇಷ್ಟು? ನನ್ ಮೊನ್ನೆ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡ ಅಂತ ಎತ್ಕೊಂಡವನು ಮರ್ತೋಗ್ಬಿಟ್ಟೆ. ಅವ್ನಿಗೆ ಇವಾಗ ನೀವ್ ಲೈನ್ ಆಗಿರ್ತೀರಾ, ಕಾನ್ಫರೆನ್ಸ್ ತಗೊಂತೀನಿ, ಹಂಗೆ ಮಾತಾಡ್ತೀರಾ ನೀವು. ಹಂಗೆ ಇರಿ, ಒಂದ್ ಸೆಕೆಂಡ್ ಸುಮ್ಮನೆ ಇರ್ತೀನಿ, ಮಾತಾಡಿ. ಅಲ್ಲಿ ಸುಮ್ನೆ ಇರಿ ಹಂಗೆ. ನೀವೇನು ಮಾತಾಡ್ಬಿಡಿ ಗುರುಗಳೇ, ಹಂಗೆ ಇರ್ರಿ. ನಾನು ಸೈಲೆಂಟ್ ಆಗಿರ್ತೇನೆ, ಮಾತಾಡಿ. ಸೈಲೆಂಟ್ ಆಗಿರಿ, ಹಂಗೆ ಬಹಳ ಕೆದಕಿ ಎಲ್ಲ ವಿಚಾರವನ್ನು ಕೆದಕೊಳ್ಳಿ. The person you are speaking with has put your call on hold. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. ಮೂರ್ತಿ ಆಯ್ತು, ಎಲ್ಲಿದ್ಯಪ್ಪ? ಊಟ ಆಯ್ತಾ? ಆಫೀಸಲ್ಲಿ ಇದೆಯಾ? ಏನ್ ನಮ್ಮ ಆನಂದ್ ಗುರುಜಿಗಳ್ದೇನು ಹಾಕಿದ್ಯಾ ಮನೆ? ಅದು ಫೋನ್ ನಲ್ಲಿ ಬಿಡಿ, ಬೇಡ ಬಿಡಿ ಅಂತ. ಅಲ್ಲಪ್ಪ, ನಾನ್ ಹೇಳೋದು ನಮ್ ಗುರುಜಿಗಳು ನಮ್ ತುಂಬಾ ಆತ್ಮೀಯರು. ಹೇಳೋ ಅಂತ ಕೇಳು. ಹಂಗೇನ ಇದೆ ನಮ್ಗೆ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡು ಮಾತಾಡಿಸ್ತೀನಿ. ಏನು ಅದೇ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮುಟ್ಟೆ. ಇಲ್ಲ, ಇನ್ನು ಈಗ ಒಂದೆರಡು ಮಾಡ್ತಾ ಇದ್ರಿ, ಅವ್ರದ್ದು ಜಾಸ್ತಿ ಐತೆ ಬಿಡಿ. ಏನೈತೆ? ಆಯ್ತಪ್ಪ, ಇವಾಗ ಅವರು ಹೇಳೋ ಗಂಟೆ ಕೇಳು. ಅವರು ಜಾಗ ತಗೊಂಡು ಮೋಸ ಹೋಗಿರೋದು ನಿನ್ಗೆ ಗೊತ್ತಿರೋ ವಿಷಯ. ಗೊತ್ತಾ ನಿಂಗ? ಅದ್ ನಿನ್ಗೆ ಗೊತ್ತಾವಲ್ಲಿ? ಅಲ್ಲ, ಅದಲ್ಲ, ಅವರು ದುಡಿದಿ ಅವ್ರ ಕೆಲಸ, ಅವರು ಎಲ್ಲಾ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಬೇಕಾಗಿರೋದು. ಈಗ ಎಕ್ಸಾಂಪಲ್ ಕೊಡ್ತೀನಿ, ಹೇಳಿ. ಹೇಳು, ಆಯ್ತು. ಈಗ ಅವ್ರು ಇಡೀ ಇಂಡಿಯಾದಲ್ಲಿ ಹೆಸರಿದವ್ರು, ಅವ್ರ ಡಾಕ್ಯುಮೆಂಟ್ ತಗೋಬೇಕು ಅಂದ್ರೆ ಮಾಡ್ಕೊಬೇಕಂದ್ರೆ ಡಾಕ್ಯುಮೆಂಟ್ ನೋಡ್ ಮಾಡ್ಕೊಬೇಕಲ್ಲ. 2024ರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತೆ ಅವ್ರದ್ದು. ಸರಿನಪ್ಪ, ಇವಾಗ ಹೇಳ್ದಲ್ಲ, ನಾನ್ ನಂಬಿಕೆ ಮೇಲೆ ಒಂದ್ ಸೈಟ್ ಕೊಡ್ತೀನಿ ನಿನ್ಗೆ. ನೀನ್ ಲೀಗಲ್ ನೋಡ್ತೀಯಾ? ನನ್ ನಂಬಿಕೆ ಮೇಲೆ ಕರೆಕ್ಟ್ ಹೇಳ. ನಮ್ ನಾಯಕರು ಕರೆಕ್ಟ್ ಮಾಡಿಸ್ಕೊಂಡಿದ್ದಾನೆ. ನನ್ ಗುರುಗಳಿಗೂ ಏನ್ ಮಾಡೋರು ಗೊತ್ತಾ? ಅವ್ರ ಹೆಸರು ಹೇಳಲ್ಲ, ನನ್ಗೆ ಗೊತ್ತು ಯಾರು ಮಾಡೋರು ಅಂತ. ಕರ್ಕೊಂಡೋಗಿ ಪಾಪ ಅವ್ರನ್ನ ಇರಾಕ ಅಲ್ಲಿ ಇಲ್ಲಿ ಪಾಪ ಸ್ವಲ್ಪ ಸಾಲ ಮಾಡಿ ತೆಗ್ಲಾಕ್ಬಿಟ್ರು. ಅದನ್ನ ಗುರು ಉಳಿಸ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬೀಳ್ಲೇಬೇಕಾ? ಹೌದು. ಹಿಂಗಾಗೈತೆ ಅವೆಲ್ಲ. ಏನು ಮಾಡ್ಬೇಡ. ನೀನ್ ಯಾವಾಗ ನನ್ ಗುರುಗಳನ್ನ ಕೇಳ್ಕೊಂತೀನಿ ಒಂದ್ಸರಿ. ಕರ್ಕೊಂಡೋಗಿ ಒಳ್ಳೆ ನೆನ್ನೆ ಎಲ್ಲ ಮೊನ್ನೆ ಅವ್ನ್ ಯಾರೋ ಒಬ್ಬ ಬಂದಿದ್ದ. ಅವನ್ ಯಾರೋ ಜಮೀನ್ ಓನರ್ ಅಂತೆ ಅವನು. ಅವನು ರಾತ್ರಿ 7 ಗಂಟೆಗೆ ಶನಿವಾರ ರಾತ್ರಿ ಕರ್ಸಿದ್ದ. ಶನಿವಾರ ರಾತ್ರಿ ಕರ್ಸ್ಬಿಟ್ಟು ನಾನು 1 to 1 ಕೂರಿಸ್ತೀನಿ, ಅದ್ ಮಾಡಿಸ್ತೀನಿ, ಇದ್ ಮಾಡಿಸ್ತೀನಿ ಅಂದ. ಕನ್ಫ್ಯೂಸ್ ತಗೊಂತೀನಿ. ಕನ್ಫ್ಯೂಸ್ ತಗೊಂತೀನಿ ನಾನು ಗುರುಗಳನ್ನ. ಹಂಗಲ್ಲ ನಾಯ್ಕ್ರೆ, ನೀವ್ ಹೇಳಿದ್ಮೇಲೆ ನಂದೇನಿಲ್ಲ. ನಾನು ಹೇಳೋ ಗಂಟೆ ಕೆಲವು ನಮ್ ಗುರುಗಳು ನಮ್ಗೆ ಬೇಕಾಗುತ್ತೆ. ಹೇಳೋದು ಕರೆದಾಗ ನಮ್ ಗುರು ದೊಡ್ಡವರು ಅವರು. ಆಮೇಲೆ ಆತ ಮಾಡ್ತಿರೋದ್ ಏನ್ ಗೊತ್ತಾ? ಆತ್ನು ಆ ರೌಡಿಗಳ ಕೈಲಿ ಮಾಡಿಸ್ತಾನೆ. P ಮೂರ್ತಿ ಅನ್ನೋರು ಮಾಡ್ತಾರೆ. ಆಮೇಲೆ ಅದೇ ಇವ್ರು ನಮ್ಮ ಜೈಭೀಮ್ ಈಗ ಪೂರ ಮೂವಿ ಮಾಡೋರಲ್ಲ. ಹೌದೌದು. ಅವ್ರಿಗೂ ಹೇಳಿದ್ದೀನಿ, ಇದು ನನ್ ಬಿಸ್ನೆಸ್, ಇದು ನನ್ ಚಾನಲ್ ಕಟ್ಟಿದ್ದೀನಿ. ಚಾನಲ್ ಕಟ್ಟಿದ್ಮೇಲೆ ಫೇಸ್ ಬಂದ್ಮೇಲೆ ನಾನ್ ಮಾಡ್ಬೇಕು. ಸರ್ತಿನ ಅವರು ಸ್ಟೇ ತಂದ್ರು ಸಾಮ್ರಾಟ್ ಟಿವಿಯಲ್ಲಿ. ಸಾಮ್ರಾಟ್ ಸ್ಟೇ ತಂದ್ರು, ಅದಕ್ಕೋಸ್ಕರ ಹೊಸ ಚಾನಲ್ ಮಾಡಿದೆ. ಇದಕ್ಕೂ ಏನಾದ್ರು ಸ್ಟೇ ತಂದ್ರೆ ಇನ್ನೂ 3 ಚಾನಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನ್ ಹೇಳಿದಷ್ಟೇ. ಅವನು ಇವನಿದ್ದಾನಲ್ಲ ನಂಜಪ್ಪ ಅಂತ, ನಂಜಪ್ಪ ಅವತ್ತು ಮಾಡಿದ್ದ. ಆದ್ರೂ ಹೇಳಿದ್ದೀನಿ, ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಯಾರಿಗಾದ್ರೂ ತೂಕ ಹೋಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು.
ಅದ್ ಹೌದು, ಬಿಟ್ಬಿಟ್ಟಿದ್ದ ಥರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು, ನಾನೇನ್ ರೋಡಲ್ಲಿ ಜನರಲ್ಲಿ ಇಟ್ಕೊಂಡು ನಾನೇನ್ ಪೂಜೆ ಮಾಡ್ತಾ ಇದ್ದೀನ? ಸರ್ ಈಗ ನಂಜ ಮಾಡ್ದ ಅವ್ರು ಬೇಡ, ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ, ಯಾವಾಗ ಸಿಗ್ತಾರ ಕೇಳ್ಕೊಂತೀನಿ, ನಾನೇ ಬರ್ತೀನಿ, ಓಡ್ ಬರಂಬ ಆಯ್ತಾ? ಅಲ್ಲ ನಾಯ್ಕರೇ, ಈಗ ನೀವು ಕಾಲ್ ಮಾಡಿದ್ರೆ ನಾನು ಎಲ್ಲಾ ಕಡೆ ಉಳಿಸಿದ್ರಿ, ನನಗ್ ಬೆನ್ನೆಲುಬು ನಿಂತಿದ್ರಿ, ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ. ಇವತ್ತು ನೀವು ಕಾಲ್ ಮಾಡಿದ್ರೆ ಇವತ್ತೇ ಮಾತಾಡ್ತೀರಾ, ನೀವ್ ಇವತ್ತೇ ಮಾಡಿ. ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ವಿಚಾರದಲ್ಲಿ ನಾನು ಏನು ಮಾತಾಡಲ್ಲ. ನೀವ್ ಫೋನ್ ಮಾಡಿದ್ದೀನಂದ್ರೆ ಏನೋ ಒಂದ್ ಆಯ್ತದೆ, ನೀವ್ ಮಾತಾಡಿ. ನನ್ಗೆ ಕಾಲ್ ಮಾಡಿ ಎಲ್ಲಿಗ್ ಬರ್ತೀರಾ ಹೇಳಿ, ನಾನ್ ಕರೆದಿ ನಾನು ಹಂಗೆ ಬರ್ತಿದ್ದೀನಿ. ಅಲ್ಲೇ ಆರ್ಟಿಒ ಅಲ್ಲ ಏನು ಗೊತ್ತಾ, ಎಲ್ಲಾ ಗುರುಗಳಿಗೆ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ ಏನು ಗುರುಗಳನ್ನೇ ಕಾಸು ಕೇಳ್ತಿಲ್ಲ ನನ್ ಮಗನಲ್ಲಿ. ನ್ಯಾಯ ಏನೈತ್ಲಿ? ನಿನ್ ವೃತ್ತಿ ಮಗನ ನಿನ್ ವೃತ್ತಿ ಏನಾಯ್ತು? ನಾಯ್ಕರೇ, ನಾನು ಅವ್ರ ಹತ್ರ ದುಡ್ಡು ಕೇಳದ್ನ, ಆಸ್ತಿ ಕೇಳದ್ನ, ಅವ್ರು ಮಾಡಿರೋದ್ರನ್ನ ನಾನು ಅವ್ರು ಮಾಡಿರೋದು ಇನ್ನೂ ಜಾಸ್ತಿ ಐತೆ. ಕೇಳಿಲ್ಲ, ತೋರ್ಸಿ ಇದನ್ನ ಸ್ಟಾಪ್ ಮಾಡ್ಬಿಡಿನೆಲ್ಲ. ಇನ್ನೇನು ಮಾಡ್ಬೇಡ, ನಾನು ಮಾತಾಡ್ತೀನಿ ಗುರುಗಳ ಹತ್ರ. ಈಗ ಮಾತಾಡ್ಬಿಟ್ಟು ನಾನ್ ಗುರುಗಳ ಹತ್ರ ಮಾತಾಡ್ತೀನಿ, ಫೋನ್ ಮಾಡ್ತೀನಿ. ಸರಿ ಸರಿ ಏನ್ ಕೆರ್ಕೊಂಡ್ ಹೋಗ್ಬಿಡ, ಹಂಗೆ ನಾನು ಬೇಕು ಅಂದ್ರೆ ನಾನೇ ಕರ್ಕೊಂಡೋಗಿ ಮಾತಾಡು. ಸರಿ, ಇವತ್ತು ಮುಗಿಸ್ತೀರಾ? ಮಾತಾಡ್ತೀರಾ? ಈಗ ಮಾತಾಡ್ತೀನಿ, ಈಗ ಹೇಳ್ತೀನಿ. ಆಮೇಲೆ ನಾಯ್ಕರೇ, ಹೇಳು. ನಾಯ್ಕರೇ, ಆ ಸ್ವಾಮಿ ಅಷ್ಟಲ್ಲ, ದೊಡ್ಡ ಕ್ರಿಮಿನಲ್, ಕೇರ್ಫುಲ್ ಅಷ್ಟೇ. ನಾನ್ ನಿಮ್ಮ ಹತ್ರ ಮಾತಾಡಿದ್ದೀನಿ. ಗುರುಗಳ ಬಗ್ಗೆ ನಾನ್ ಮಾತಾಡ್ಬಾರ್ದು, ನೀವು ಗುರುಗಳು ಅಂತಿದ್ದೀರಾ, ನಾನು ನಿಮ್ ನಾಯಕರು ಅಂತ ಕರಿತೀನಿ, ಬಾಸ್ ಅಂತ. ಬಟ್ ಅಯ್ಯಪ್ಪನ ತುಂಬಾ ಜನ ದಾರಿ ತಪ್ಸೋರೆ ಅಂತಾನು ಗೊತ್ತು. ನೋಡಪ್ಪ, ಯಾರ್ಗೆ ಹೆಂಗ ಏನೋ ನಾವು ಅವ್ರ ಪರವಾಗಿ ಬಂದ್ಮೇಲೆ ಬ್ಯಾಟಿಂಗ್ ಆಡ್ತೀವಿ ಅಷ್ಟೇ, ಅರ್ಥ ಆಯ್ತಾ? ಸರಿ ನಾಯ್ಕ, ಆಯ್ತು. ಆಯ್ತು, ಓಕೆ. ಫೋನ್ ವೇಟ್ ಮಾಡ್ತೀನಿ. ಆಯ್ತು.